ಪುದು ಗ್ರಾಮ ಪಂಚಾಯತ್ ಆಡಳಿತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟ ಅನುದಾನವನ್ನು ಸಮುದಾಯದ ಮೂಲಭೂತ ಸೌಕರ್ಯಗಳನ್ನು ಪೂರೈಸದೆ ದುರುಪಯೋಗಪಡಿಸುವ ಮೂಲಕ ಎಸ್ಟಿ/ಎಸ್ಸಿ ಸಮುದಾಯಕ್ಕೆ ಅನ್ಯಾಯವೆಸಗಿದೆ ಎಂದು ಬಿಜೆಪಿ ಮಂಗಳೂರು ಮಂಡಲ ಉಪಾಧ್ಯಕ್ಷ ವಿಠಲ್ ಸಾಲ್ಯಾನ್ ಆರೋಪಿಸಿದ್ದಾರೆ. ಬೀಚ್ ರೋಡ್ನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಮಾಹಿತಿ ನೀಡಿದ ಅವರು 2016 ರಿಂದ 2020ರವರೆಗೆ ಎಸ್ಟಿ/ಎಸ್ಸಿಗೆ ಮೀಸಲಿಟ್ಟ ಸುಮಾರು 60 ರಿಂದ 70 ಲಕ್ಷ ರೂಪಾಯಿಗೂ ಅಧಿಕ ಅನುದಾನವನ್ನು ಪುದು ಗ್ರಾಮ ಪಂಚಾಯತ್ಗಳ ಆಡಳಿತ ದುರ್ಬಳಕೆ ಮಾಡಿದ್ದು, ಈ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಿಒ ಹಾಗೂ ಬಂಟ್ವಾಳ ತಾಲೂಕು ಪಂಚಾಯತ್ ಇಒಗೆ ಒತ್ತಾಯಿಸಿ ದೂರು ಸಲ್ಲಿಸಲಾಗಿದೆ ಎಂದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲು ಅನುದಾನವನ್ನು ಪಂಚಾಯತ್ ಅಧ್ಯಕ್ಷರು ತಮ್ಮ ಸಮುದಾಯಕ್ಕೆ ಸೇರಿದ ಜನರೇ ಹೆಚ್ಚಾಗಿರುವ ವಾರ್ಡ್ ಹಾಗೂ ಇತರೆ ವಾರ್ಡ್ಗಳಿಗೆ ಬಳಕೆ ಮಾಡಿ ಎಸ್ಸಿ/ಎಸ್ಟಿ ಕಾಲೋನಿಯಲ್ಲಾದ ಕಾಮಗಾರಿ ಎಂದು ನಮೂದಿಸಿ ಬಿಲ್ ಡ್ರಾ ಮಾಡಲಾಗಿದೆ ಎಂದು ಆರೋಪಿಸಿದ ವಿಠಲ್ ಸಾಲ್ಯಾನ್ ಅವರು ಇದು ಎಸ್ಟಿ/ಎಸ್ಸಿ ಸಮುದಾಯಕ್ಕೆ ಮಾಡಿದ ಅನ್ಯಾಯ ಎಂದು ಆಪಾದಿಸಿದರು. ಸಾಮಾನ್ಯ ಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಅವರ ಆಡಳಿತದಲ್ಲಿರುವಂಥ ಒಬ್ಬ ಪಂಚಾಯಿತಿ ಸದಸ್ಯೆ ನೋಡಿ, ಒಂದು ಪಂಚಾಯಿತಿ ಸದಸ್ಯೆ ಒಂದು ಅರ್ಜಿಯನ್ನು ಕೊಡ್ತಾರೆ. ನಮ್ಮ ಕಡೆ ಇದ್ದಂಥ ಎಸ್ಸಿ/ಎಸ್ಟಿ ಫಂಡ್ ಯಾವುದೇ ಕಾಮಗಾರಿ ಆಗಿಲ್ಲ, ಎಲ್ಲ ಕಡೆ ದುರ್ಬಳಕೆ ಆಗಿದೆ ಎಂಬ ಮಾಹಿತಿಯನ್ನು ಅರ್ಜಿಯನ್ನು ನೋಡಲ್ ಅಧಿಕಾರಿ ಅದೇ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗೆ ಕೊಡ್ತಾರೆ. ಅದೇ ಅವರದೇ ಪಕ್ಷದ ಒಬ್ಬ ಸದಸ್ಯೆ ಸಾಮಾನ್ಯ ಸಭೆಯಲ್ಲಿ ಈಗ ಅದನ್ನು ಕೊಡ್ತಾರೆ. ಈಗ ಹೇಳ್ತಾರೆ ಅವರು ಯಾರ್ದು ಕಂಪ್ಲೇಂಟ್ ಬಂದಿಲ್ಲ, ಪರಿಸರದಲ್ಲಿ ಜಾತಿ ಪಂಗಡ ಮತ್ತು ಮೀಸಲಾತಿ ಅನುದಾನ ದುರ್ಬಳಕೆಯಾಗಿದೆ ಎಂಬ ದೂರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ತನಿಖೆ ನಡೆಸುವಂತೆ ಅರ್ಜಿ ಸಲ್ಲಿಸಿರುವ ಘಟನೆ ನಡೆದಿದೆ. ಇದಲ್ಲದೆ ಈ ಥರ ಎಲ್ಲ ಎಷ್ಟು ಅನುದಾನ ಅಂತ ನನಗೆ ಹೇಳೋಕ್ಕಾಗಲ್ಲ. ಇದಕ್ಕಾಗಿ ಈಗ ತನಿಖೆ ನಡೆಸಬೇಕಂತೇಳಿ ನಾವು ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಅಧ್ಯಕ್ಷರನ್ನು ಇವರೆಲ್ಲ ಕರ್ಕೊಂಡೋಗಿ ನಂತರ ಆ ಜಾಗವನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ಯಾವುದೇ ಕೆಲಸ ಆಗಿಲ್ಲ, ಎಸ್ಸಿ ಅವರ ಮನೆಗೆ ಯಾವುದೇ ಕೆಲಸವಾಗಿಲ್ಲ, ಎಲ್ಲ ಕೆಲಸ ಮುಸ್ಲಿಮ್ಸರ ಇರುವಂತಹ ಏರಿಯಾಗಳಿಗೆ ಆ ಅನುದಾನವನ್ನು ಬಳಕೆ ಮಾಡಿದ್ದಾರೆ. ರಸ್ತೆಗೆ, ಚರಂಡಿಗೆ, ಇನ್ನಿತರ ಎಲ್ಲ ಬಾವಿ ರಿಪೇರಿ ಅಂತೇಳಿ ಹಣ ಬಳಕೆ, ರಸ್ತೆ, ಚರಂಡಿ, ಇತರ ಕಡೆಗೋಡೆ ಇಂಥ ಎಲ್ಲ ಅನುದಾನ ಎಸ್ಸಿ ಫಂಡನ್ನು ಎಲ್ಲ ಬೇರೆ ಕಡೆ ಬಳಕೆ ಮಾಡಿದ್ದಾರೆ. ಅದಲ್ಲದೆ ಅಧ್ಯಕ್ಷರು ಒಂದು ಮಾತನ್ನು ಹೇಳ್ತಾರೆ, ನಾನು ಎಂದಿಗೂ ಒಂದು ಎಸ್ಸಿ ಮನೆಗೆ ಅನ್ಯಾಯ ಮಾಡುವನಲ್ಲ, ಅನ್ಯಾಯ ಮಾಡುವುದಿಲ್ಲ. ಎಸ್ಸಿ ಮನೆ ಒಂದಾದರೂ ಉದ್ಧಾರ ಮಾಡಬೇಕಲ್ವಾ, ನೀವು ಏನೇ ಹೇಳ್ತೀರಿ ಉದ್ಧಾರ ಮಾಡಬಾರ್ದು ಅಂತ ಕೇಳಿದಾಗ ನಾನು ಕೇಳಿದೆ, ಖಂಡಿತವಾಗೂ ಎಸ್ಸಿ ಮನೆ ಉದ್ಧಾರ ಆಗಬೇಕು. ಈ ಫಂಡನ್ನು ಎಸ್ಸಿ ಮನೆಗೆ ಮೀಸಲಾಗಿ ಇಟ್ಟಂಥ ಫಂಡನ್ನು ಎಸ್ಸಿ ಮನೆಗೆ ಇಡಬೇಕು. ಅದು ಬಿಟ್ಟು ಮುಸ್ಲಿಮ್ಸರ ಮನೆಗೆ ಉದ್ಧಾರ ಮಾಡಿದ್ರಲ್ಲ, ಇದು ಯಾವ ಕರ್ಮ ಅಂತ ಕೇಳಿದೆ. ಈಗ ಎಲ್ಲ ಕಡೆ ಎಸ್ಸಿ ಫಂಡ್ ಯಾವ ಎಸ್ಸಿ ಮನೆ ಉಂಟಾ, ಯಾವ ಎಸ್ಸಿ ಮನೆಯ ಒಂದೇ ₹1. ಈಗ ನಾನು ಉದಾಹರಣೆಗೆ ಹೇಳ್ತೇನೆ, ಸುಧೀರ್ ಬಾಬು ಮುಖಾರಿ ಮನೆ ಬಳಿ ಚರಂಡಿ ರಚನೆ ಅಂತೇಳಿ 2021-22ನೇ 15ನೇ ಹಣಕಾಸಲ್ಲಿ 3 ಸರಿ, ಒಂದು ಸರಿ 1,89,000, ಇನ್ನೊಂದು ಸರಿ 87,000, ಇನ್ನೊಂದು ಸಾರಿ 1.5 ಲಕ್ಷ, ಈ ಥರ 3 ಫಂಡನ್ನು ವಿನಿಯೋಗ ಮಾಡಿದರೆ ಅದು ಯಾವುದೇ ಎಸ್ಸಿ ಮನೆ ಆ ಬಾಬುಗಾರಿ ಮನೆ ಬಳಿ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ರವೀಂದ್ರ ಕಂಬಳಿ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಗಣೇಶ್ ವರ್ಣ ತುಂಬೆ, ಸತೀಶ್ ನಾಯಕ್, ದಿನೇಶ್ ಶೆಟ್ಟಿ ಕೊಟ್ಟಿಂಚ ಉಪಸ್ಥಿತರಿದ್ದರು.